ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ, ಬೆಂಗಳೂರಿನಿಂದ. ನನ್ಗೊಂದು ಕಾಮೆಂಟ್ ಬಂದಿತ್ತು. ಯಾವ ಕಾಮೆಂಟ್ ಅಂತಂದ್ರೆ, ಒಂದು ಊರೇ ಇರ್ಬೋದು, ಮೋಸ್ಟ್ಲಿ ಅದು ಊರಿಂತಾನೆ ಅಷ್ಟು ರೇಟ್ ಕಡಿಮೆ ತಗೊಂತಾರೆ. ಸಿಟಿಗಳಲ್ಲ ಅಂದ್ರೆ 250 ಮಿನಿಮಮ್ ನಡೆದೈತೆ. ವಿಲೇಜ್ ಅಲ್ಲಿ ಅನ್ಕೋತೀನಿ ಒಂದು 120 ರೂಪಾಯಿ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ, 160 ರೂಪಾಯಿ ಬ್ಲೌಸ್ ಸಾರಿ ಫಾಲ್ ಜಿಗ್ಜಾಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಾರಿ ಫಾಲ್ ಜಿಗ್ಜಾಗ್ಗೆ 60 ರೂಪಾಯಿ, ಬ್ಲೌಸ್ಗೆ 120 ರೂಪಾಯಿ. ಇದ್ರ ಬಗ್ಗೆನೇ ಮಾತಾಡೋಣ ಇವಾಗ. ನೀವ್ ಎಷ್ಟು ಸಂಪಾದನೆ ಮಾಡಬಹುದು ಇದ್ರ ಮೇಲೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಕಂಟಿನ್ಯೂ ನೋಡಿ, ವಿಡಿಯೋ ಲಾಸ್ಟ್ ವರ್ಗ ನೋಡಿ, ಸ್ಕಿಪ್ ಮಾಡಕ್ ಹೋಗಬೇಡಿ. ಮತ್ತೇನಂದ್ರೆ ನಿಮ್ಗೆ ಹೇಗ್ ಅನಿಸಿತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ನಿಮ್ಗೆ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ಇವಾಗ. ಯಾಕಂದ್ರೆ ಒಂದು ಚಿಕ್ಕದು ಮೆಸೇಜ್ ಮಾಡಕ್ ಆಗಲ್ಲ, ಸೊ ಅದಕ್ಕೆ ನಾನು ಇದ್ರ ಒಂದು ವಿಡಿಯೋನೇ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ 120 ರೂಪಾಯಿನೇ ಇಟ್ಕೊಳ್ಳೋಣ ಒಂದು ಬ್ಲೌಸ್ಗೆ. ನಾನು ಒಂದು ಟೈಮಲ್ಲಿ 5 ರೂಪಾಯಿನೇ ಸ್ಟಿಚ್ ಮಾಡಿದ್ದೀನಿ. 5 ರೂಪಾಯಿ ಸ್ಟಾರ್ಟಿಂಗ್ ನಾನು ಮಾಡ್ಬೇಕಾದ್ರೆ 5ಲಿಂದ ಸ್ಟಾರ್ಟ್ ಆಗಿ 15ಲಿಂದ ಆಗಿ ಇವತ್ತು 500, 650, 1000 ಆ ತರ ದಾಟಿದೆ. ಸೊ ಸ್ಟಾರ್ಟಿಂಗ್ ಎಂಬುದು ಒಂದು ರೂಪಾಯಿಲಿಂದ ಸ್ಟಾರ್ಟ್ ಆಗುತ್ತೆ. 1 ರೂಪಾಯಿ ಸ್ಟಾರ್ಟಿಂಗ್, ರೂಪಾಯಿ ಬೆಳಿ, ಅದಕ್ಕೆ ಬೆಲೆ ಬರ್ಬೇಕಾದ್ರೆ 1 ರೂಪಾಯಿಲಿಂದ ಸ್ಟಾರ್ಟ್ ಆಗುತ್ತೆ. 120 ರೂಪಾಯಿ ಅನ್ನೋದು ಏನ್ ಕಡಿಮೆ ಅಮೌಂಟ್ ಅಲ್ಲ. ನೀವು 120 ರೂಪಾಯಿ ತಗೊಂಡ್ರೆ ಕೂಡ ಲೈನಿಂಗ್ ಅವ್ರನ್ನೇ ಇಸ್ಕೊಳ್ಳಿ, ಲೈನಿಂಗ್ ಅವ್ರ ಹತ್ರನೇ ತಗೊಳ್ಳಿ. ನೀವು ಲೈನಿಂಗ್ ತಗೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿ. ಲೈನಿಂಗ್ ಅವ್ರು ಕೊಟ್ಟಿದ್ರೆ ನಿಮ್ಗೆ 120 ರೂಪಾಯಿಗೆ 120 ರೂಪಾಯಿ ನೀವೇ ಹೆಮ್ಮಿಂಗ್ ಮಾಡಿದ್ರೆ 120ಗೆ 120 ನಿಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಸರಿನಾ? ನೀವೇ ಸ್ಟಿಚಿಂಗ್ ಮಾಡ್ಬಿಟ್ಟು ನೀವೇ ಕೊಟ್ರೆ, ಹೆಮ್ಮಿಂಗ್ ಮಾಡಿಕೊಟ್ರೆ 120 120. ಆ ತರ ನನ್ನ ಸ್ಟೂಡೆಂಟ್ಸ್ ಇದಾರಲ್ವಾ, ನನ್ನ ಸ್ಟೂಡೆಂಟ್ ಇವತ್ತು ಕೂಡ ಊರಲ್ಲಿ ಇದ್ದಾರೆ, ವಿಲೇಜಸ್ ಅಲ್ಲಿ ಇದ್ದಾರೆ, ಸ್ಮಾಲ್ ವಿಲೇಜಸ್ ಅಲ್ಲಿ ಇದ್ದಾರೆ. ಅವ್ರಿಗೂ ಸ್ಟಿಚ್ ಮಾಡ್ತಾ ಇದ್ದಾರೆ ಇವಾಗ ನಾನು ಹೇಳ್ಕೊಟ್ಟು ಅವರಿಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಕೂಡ 15 ವರ್ಷ, 2007ರಿಂದ 5ರಿಂದ ಸ್ಟಾರ್ಟ್ ಆಗಿತ್ತು ಕ್ಲಾಸಸ್. ಸೊ ನಾನು ನಮ್ಮ ಊರಲ್ಲಿ ಇರ್ಬೇಕಾದ್ರೆ, ನಮ್ದೊಂದು ವಿಲೇಜ್ ಫಸ್ಟ್ ಯಾದಗಿರಿ ಡಿಸ್ಟಿಕ್. ಸೊ ಅಲ್ಲಿ ನಾನು ಫಸ್ಟ್ ಹೇಳ್ಕೊಡ್ಬೇಕಾದ್ರೆ ಅವರಿಗೆ 2005ರಲ್ಲಿ ನನ್ನ ಫೀಸ್ 500 ರೂಪಾಯಿ ಇತ್ತು ತಿಂಗಳಿಗೆ. ಅವಾಗ್ಲಿಂದ ನಾನು ಹೇಳ್ಕೊಡ್ಬೇಕಾದ್ರೆ ನನ್ನ ರೇಟ್ ಅವಾಗ 15 ರೂಪಾಯಿ ಒಂದು ಬ್ಲೌಸ್ ಇತ್ತು, ಅವಾಗ ನಾನು ಸ್ಟಿಚ್ ಮಾಡ್ಬೇಕಾದ್ರೆ. ಸರಿನಾ? ಇವತ್ತು ಕೂಡ ನನ್ನ ಸ್ಟೂಡೆಂಟ್ ಸ್ಟಿಚ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಮಾಹಿತಿ ತಗೊಂಡೆ ನಿಮ್ಗೆ ಹೇಳ್ತಾ ಇದ್ದೀನಿ. 120 ರೂಪಾಯಿ ತಗೊಂತಾರೆ ಅವ್ರು ಕೂಡ. ಇವತ್ತು ಪ್ರೆಸೆಂಟ್ ರೇಟ್ 120. ಆದ್ರೆ ಲೈನಿಂಗು ಕಸ್ಟಮರ್ ಹತ್ರನೇ ಇಸ್ಕೊಂತಾರೆ. ಸೊ ಆಯ್ತು, 120 ತಗೊಂಡು ಅವರು ಡೈಲಿ ಹೊಲೆ ಕೆಲಸ ಇರ್ತಾರೆ. ನಾರ್ಮಲ್ ಬ್ಲೌಸ್ ಅಲ್ವಾ, 120 ಅಂದ್ರೆ ಕೂಡ 8 ಬ್ಲೌಸ್ ಹೊಲಿತಾರೆ, 7ರಿಂದ 8 ಬ್ಲೌಸ್ ಹೊಲಿತಾರೆ ಇವತ್ತು ಕೂಡ. ಸೀಸನ್ ಇದ್ದಾಗ 8 ಹೊಲಿತಾರೆ, ಸೀಸನ್ ಇಲ್ಲಾರ್ದಾಗ 5, 6 ಕನ್ಫರ್ಮ್. ಅನ್ಸೀಸನ್ ಅಲ್ಲಿ ಕೂಡ ಮಿನಿಮಮ್ ಅವರು ಒಂದು 5 ಬ್ಲೌಸ್ ಕನ್ಫರ್ಮ್. ಅವಾಗ 5 ಬ್ಲೌಸ್ ಕನ್ಫರ್ಮ್ ಅಂದ್ರೆ ಡೈಲಿ 600 ರೂಪಾಯಿ ನಿಮ್ ಅಕೌಂಟ್ ಅಲ್ಲಿ ಇದ್ದಂಗೆ ಅರ್ಥ. ಸರಿನಾ? 600 ರೂಪಾಯಿ ಅಕೌಂಟ್ ಅಲ್ಲಿ ಇದ್ರೆ ನೀವು ಎಷ್ಟಾಗುತ್ತೆ ತಿಂಗಳಿಗೆ 18,000 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇದ್ದಂಗೆ ಅರ್ಥ. ಅದು 30 ಡೇಸ್ಗೆ, 30 ದಿನಕ್ಕೆ ನಿಮ್ಗೆ 18,000 ರೂಪಾಯಿ ಓನ್ಲಿ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇದ್ದಂಗೆ ಅರ್ಥ. ಅಂದ್ರೆ ನೀವು ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು, ಹಳ್ಳಿಯಲ್ಲೇ ಇರ್ತೀರಾ ನೀವು, ಸಿಟಿಯಲ್ಲಿ ಇದ್ರೆ ಈ ರೇಟ್ ಜಾಸ್ತಿ ಇದೆ. ಸೊ ಹಳ್ಳಿಯಲ್ಲಿ ಎಲ್ಲೋ ಒಂದು ಚಿಕ್ಕ ವಿಲೇಜ್ ಅಲ್ಲಿ ಇದ್ರೆ ಕೂಡ 18,000 ರೂಪಾಯಿ ಬರೀ ಬ್ಲೌಸ್ ನಿಮ್ಗೆ ಅಕೌಂಟ್ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಸಾರಿ ಫಾಲ್ ಜಿಗ್ಜಾಗ್ ಅಂದಿರ, ಸಾರಿ ಫಾಲ್ ಜಿಗ್ಜಾಗ್ ಏನಿದೆ ರೀ, 10 ರೂಪಾಯಿ ಫಾಲ್ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ, ರಿಟೇಲ್ ತಗೊಂಡ್ರೆ 13 ರೂಪಾಯಿ. ಅದ್ ಸರಿನಾ? ಈ ರೇಟ್ ಕೂಡ 13 ರೂಪಾಯಿ, 15 ರೂಪಾಯಿಗೂ ಇಟ್ಕೊಳ್ಳಿ. ಒಂದು ಫಾಲ್ಗೆ 15 ರೂಪಾಯಿ ಹೋದ್ರೆ ಕೂಡ 45 ರೂಪಾಯಿ ಒಂದು ಸಾರಿ ಫಾಲ್ ಜಿಗ್ಜಾಗ್. ಅದನ್ನ ನೀವು ಡೈರೆಕ್ಟ್ ಆಗಿ ಈ ಕೆಳಗಡಿ ಅಂಡ್ ಮೇಲೆ 2 ಕಡೆ ಸ್ಟಿಚಿಂಗ್ ಮಾಡ್ಬಿಡಿ. ಸ್ಟಿಚಿಂಗ್ ಮಾಡ್ಬಿಟ್ರೆ ನಿಮ್ಗೆ ಎಷ್ಟು ಹೊತ್ತಾಗುತ್ತೆ? ಇವಾಗ ಅದಕ್ಕೆ ಒಂದು 15 ನಿಮಿಷ 20 ನಿಮಿಷ ಆಗ್ಬೋದು, ಎಲ್ಲ ಸೇರಿ. ಫಾಲು ಜಿಗ್ಜಾಗ್ ಎಲ್ಲ ಸೇರಿ. ಜಿಗ್ಜಾಗ್ ಮಿನಿಮಮ್ ಒಂದೇ ಸೈಡ್ ಬರೋದು. ಇವಾಗ ಜಾಸ್ತಿ ಸಾರಿಗಳು ಒಂದೇ ಸೈಡ್ ಬರುತ್ತೆ. ಆ ಒಂದು ಸೈಡ್ ಜಿಗ್ಜಾಗ್ ಮಾಡಕ್ಕೆ ಇದು ಸರಿ 45 ರೂಪಾಯಿ ನಿಮ್ಮ ಅಕೌಂಟ್. ಆ ತರ ದಿನ ಒಂದು 5 ಸೀರೆ ಅಥವಾ 6 ಸೀರೆ ಮಾಡಿದ್ರೆ ಕೂಡ 50 ರೂಪಾಯಿ ಇಟ್ಕೊಂಡ್ರೆ ಒಂದು 250ರಿಂದ 300 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ ಸೇರುತ್ತೆ. ಇದು ಒಂದು 30 ದಿನಕ್ಕೆ ಎಷ್ಟಾಗುತ್ತೆ ನಿಮ್ಗೆ? 9,000 ಆಗುತ್ತೆ. 9,000 ಪ್ಲಸ್ 18,000 ಎಷ್ಟಾಯ್ತು? 27,000 ರೂಪಾಯಿ ಆಯ್ತು. ಇವೆರಡಕ್ಕೆ ನಾನು ಹೇಳ್ತಿರೋದು. ಇವೆರಡಕ್ಕೆ ಹೇಳಿದ್ಮೇಲೆ 27,000 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಕನ್ಫರ್ಮ್. ಇದು ನಿಮ್ ಸ್ಯಾಲ್ರಿ ಕನ್ಫರ್ಮ್. ಇದು ನಾನು ಹೇಳಿದ್ರೆ ಜಾಸ್ತಿ ಇಲ್ಲ, ಒಂದು 4ರಿಂದ 5 ಬ್ಲೌಸ್ ಹೊಲ್ದ್ರೆ ಮಾತ್ರ ಹೇಳ್ತಿರೋದು. ಆತರ ನನ್ನ ಸ್ಟೂಡೆಂಟ್ ಇವತ್ತು 8 ಬ್ಲೌಸ್ ಹೊಲ್ತಾರೆ, 8-9 ಬ್ಲೌಸ್ ಹೊಲ್ತಾರೆ ಅವ್ರು. ಸರಿನಾ? ಅವಾಗ ನಿಮ್ಗೆ 27,000 ರೂಪಾಯಿ ಊರಲ್ಲಿದ್ದು ನೀವು 27,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ನೀವು ಗ್ರೇಟಾ ಅಲ್ವಾ ಹೇಳಿ? ನೀವು 100% ಗ್ರೇಟೇ ನೀವು. ಯಾಕಂದ್ರೆ ಅಷ್ಟು ಅಮೌಂಟ್ ಇವಾಗ ಎಷ್ಟೋ ಓದ್ಕೊಂಡು ಕೂಡ, ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಸ್ಟಾಫ್ ನರ್ಸೇ ಇರ್ತಾರೆ, ಹಾಸ್ಪಿಟಲ್ ಕೆಲಸ ಮಾಡಕ್ ಬರ್ತಾರಲ್ಲ, ಸಿಸ್ಟರ್ಸ್ ಇರ್ತಾರೆ, ಇಲ್ಲ ಟೀಚರ್ಸ್ ಇರ್ತಾರೆ. ಬೇಸಿಕ್ ನಾನು ಹೇಳ್ತಿರೋದು. ಇವ್ರೆಲ್ಲಾನು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಪೇಮೆಂಟ್ ಎಷ್ಟಿರುತ್ತೆ ಹೇಳ್ರಿ? 12ರಿಂದ 15,000 ರೂಪಾಯಿ ಪೇಮೆಂಟ್ ಅವ್ರು ಕೊಡೋದು.
ಎಲ್ಲರಿಗೂ ಬಂದ್ಬಿಟ್ಟು ಲಾಸ್ಟ್ ಅವ್ರು ಫೈನಲ್ ಅವರು ರಿಟೈರ್ಮೆಂಟ್ ಆಗೋವರೆಗೂ ಕೂಡ ಅವ್ರಿಗೆ 70-80 ಸಾವಿರಕ್ಕಿಂತ ದಾಟಲ್ಲ. ಅಂದ್ರೆ ಅವ್ರು 20 ವರ್ಷ 30 ವರ್ಷ ಸರ್ವಿಸ್ ಮಾಡಿದವರು ಕೂಡ 60-70 ಲಾಸ್ಟ್ 80 ಸಾವಿರ ರೂಪಾಯಿಗಿಂತ ಸ್ಯಾಲ್ರಿ ಹೆಚ್ಚಿಗೆ ಆಗಲ್ಲ. ಅದೇ ನೀವು 20 ವರ್ಷ ನೀವು ಸ್ಟಿಚಿಂಗ್ ಮಾಡ್ಕೊಂಡು ಹೋದ್ರೆ ನೀವು ತಿಂಗಳಿಗೆ 1 ಲಕ್ಷ 2 ಲಕ್ಷ ನಿಮ್ ಕೆಪಾಸಿಟಿ, ಯಾಕಂದ್ರೆ ನಿಮ್ ಕೈ ಕುಂತಂಗಲ್ಲ ನಿಮ್ಗೆ ಅಮೌಂಟೇ ಬರೋದು. ನಿಮ್ ಕೈ ಎಷ್ಟೆಷ್ಟು ನೀವು ಕಸ್ಟಮರ್ನ ಸೆಟ್ ಮಾಡ್ತಿರೋ ಅಷ್ಟಷ್ಟು ನಿಮ್ಗೆ ಅಮೌಂಟ್ 100% ನಿಮ್ ಅಕೌಂಟ್ ಅಲ್ಲಿ ಇದ್ದಂಗೆ ಅರ್ಥ. ನೀವು ಕಸ್ಟಮರ್ನ ಫಸ್ಟ್ ಅಮೌಂಟ್ ನೋಡ್ಲಾರ್ದಂಗ ಕಸ್ಟಮರ್ನ ನೋಡಿ. ಕಸ್ಟಮರ್ನ ನೋಡ್ಬಿಟ್ಟು ಕಸ್ಟಮರ್ ರೆಗ್ಯುಲರಾ ಅನ್ರೆಗ್ಯುಲರಾ, ಕಿರಿಕಿರಿ ಪಾರ್ಟಿನ, ಒಳ್ಳೆಯವರ ಕೆಟ್ಟವರ, ಇವೆರಡು ನಿಮ್ ಮನ್ಸಲ್ಲಿ ಇಟ್ಕೋಬೇಕು ಕಂಪಲ್ಸರಿ. ಯಾಕಂದ್ರೆ ಅವ್ರು ಒಳ್ಳೆಯವ್ರಾದ್ರೆ ಒಂದ್ 10 ರೂಪಾಯಿ ಹೇಳಿದ್ರೆ ಕೊಡೋರಾದ್ರೆ ಅವ್ರನ್ನ ಬಿಡೇಬಾಡ್ರಿ. ಹೇಳ್ತಾ ಇದ್ದೀನಿ ನೋಡಿ, ಯಾವತ್ತೂ ಬಿಡಕ್ ಹೋಗ್ಬೇಡ್ರಿ ಅವ್ರನ್ನ. ಯಾಕಂದ್ರೆ ಅಂತ ಕಸ್ಟಮರ್ ನಮ್ಗೆ ಬೇಕೇ ಬೇಕಾಗುತ್ತಾರೆ. ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ದುಡ್ಡು ಕೇಳಕ್ ಹೋದ್ರೆ ಬಟ್ಟೆ ಸರಿಗಿಲ್ಲ ಹಂಗಂಗ ಅಂತ ಹೇಳ್ತಾರೆ, ಹಂಗಿಂಗ ಅಂತ ಹೇಳ್ತಾರೆ. ಆ ತರ ಕಸ್ಟಮರ್ನ ಬಿಟ್ಕೊಡ್ಬಿಡ್ರಿ. ಬೇಡ, ಅಂತವ್ರ ಕಸ್ಟಮರ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಫಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ತಾ ಇದ್ದೀನಿ ನೋಡ್ರಿ. ಯಾಕಂದ್ರೆ ಅಂತವ್ರು ಯಾವತ್ತು ಕೂಡ ನಮ್ಗೆ ತಲೆನೋವೇ. ಸರಿನಾ? ನನ್ಗೆ ಟೈಮ್ ಇಲ್ಲ, ಸೊ ನಾನು ವರ್ಕ್ ಆಗ್ತದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆಯ್ತಾ? ಯಾವತ್ತು ಕೂಡ ತಲೆನೋವೇ. ಆ ತರ ಪಾರ್ಟಿಗಳು ನಮ್ಗೆ ಬೇಡವೇ ಬೇಡ. ನಾರ್ಮಲ್ ಕಸ್ಟಮರ್ ನಮ್ಗೆ ರೆಗ್ಯುಲರ್ ಆಗಿದ್ದವರು ಇಷ್ಟು ಜನ ಅಂತ ಒಂದು ಇಟ್ಕೊಳ್ಳಿ. ಅವ್ರ ಹೆಸರು, ಮೊಬೈಲ್ ನಂಬರು ನಿಮ್ಮ ಹತ್ರ ಬರ್ದಿಟ್ಕೊಂಡ್ಬಿಡಿ. ಅವರು ಅಷ್ಟು ಕಸ್ಟಮರ್ ಅಲ್ಲಿ ನಿಮ್ಗೆ ತಿಂಗಳಿಗೆ ಇಷ್ಟು ಮಿನಿಮಮ್ ಇಷ್ಟು ಕಸ್ಟಮರ್ ಅಂತ ಬಂದೇ ಬರ್ತಾರೆ. ಅಷ್ಟರಲ್ಲಿ ನಿಮ್ಗೆ ಆರಾಮ್ಸೆ ನಿಮ್ದು ಡೈಲಿದು ನಿಮ್ದು ಏನಿದೆಯೋ ಅದು ನಿಮ್ದು ಆಗುತ್ತೆ. ನಿಮ್ದು ಅಮೌಂಟ್ ನಿಮ್ದು ಇಷ್ಟು ಅಂತ ಅಮೌಂಟ್ ಹಾಗೆ ಆಗುತ್ತೆ ನಿಮ್ಗೆ. ಸರಿನಾ? ಈ ತರ ಇದು ಮಾಡಿ. ಇವಾಗ ಇನ್ನೊಂದ್ ಏನಂದ್ರೆ ಇದರಲ್ಲಿ ಆಪ್ಷನ್ ಇನ್ನೊಂದು ಕೂಡ ಇದೆ ನಿಮ್ಗೆ. ಇನ್ನೊಂದ್ ಏನ್ ಆಪ್ಷನ್ ಅಪ್ಪ ಅಂದ್ರೆ, ನೀವು ನಾರ್ಮಲ್ ಬ್ಲೌಸೇ ಥಿಂಕ್ ಮಾಡ್ತಾ ಇದೀರಾ. ನಾರ್ಮಲ್ ಬ್ಲೌಸ್ ಬಿಟ್ಟು ಸ್ವಲ್ಪ ಡಿಸೈನ್ ಅಲ್ಲಿ ಸ್ಟಿಚಿಂಗ್ ಮಾಡೋದ್ ಕಲ್ರಿ. ಯಾಕಂದ್ರೆ ಡಿಸೈನ್ಗಳು ಇವತ್ತು ನಾಳೆ 4G 5G ಮೊಬೈಲ್ಗಳು ನಡ್ದವೆ. ಸೊ ಇದ್ರಲ್ಲಿ ನೀವು ಒಂದು ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬ್ಯಾಕ್ ಮಾತ್ರ ಪ್ಯಾಟರ್ನ್ಸ್ ರೆಡಿ ಮಾಡ್ಕೊಂಡು ಒಂಥರ ಬುಕ್ ಇರುತ್ತಲ್ಲ, ಈ ತರ ಬುಕ್ ಅಲ್ಲಿ ಆಗ್ಲಿ, ಇಲ್ಲಾಂದ್ರೆ ಈ ತರ ವಾಲ್ಸ್ ಗೋಡೆ ಇರ್ತಲ್ಲ, ಗೋಡೆ ಕೂಡ ನೀವು ಸ್ಟಿಕ್ ಮಾಡ್ಬೋದು. ಹಿಂಗ ನಾನ್ ಹೆಂಗ ಈ ತರ ನೋಡ್ರಿ, ನಾನೊಂದ್ ಫ್ರಾಕ್ ಹೊಲ್ಬಿಟ್ಟು ಈ ತರ ಹಾಕಿದ್ದೀನಿ ನೋಡ್ರಿ. ಈ ತರ ನೀವು ಒಂದು ಗೋಡಿ, ನಿಮ್ ಮನೇಲಿ ಪ್ಲೇನ್ ಗೋಡಿ ಇರುತ್ತಲ್ಲ, ಅಲ್ಲಿ ಒಂದ್ ತರ ಮೇಕು ಹೊಡೆದ್ಬಿಟ್ಟು ಗೋಡಿಗೆ ಅಲ್ಲೆಲ್ಲ ಡಿಸೈನ್ಗಳು ನೀವು ಹೊಲ್ದೆಲ್ಲಾರು ಇಂಥವ್ ಹ್ಯಾಂಗರ್ ಸಿಗ್ತಾವಲ್ಲ, ಇದರಲ್ಲಿ ಡಿಸೈನ್ಗಳು ಹಾಕ್ಬಿಟ್ಟು ಆ ಬ್ಯಾಕ್ ಸೈಡ್ ಮಾತ್ರ ರೆಡಿ ಮಾಡಿ ನೀವು ಈ ತರ ಹ್ಯಾಂಗ್ ಮಾಡಿದ್ರೆ ನಿಮ್ಗೆ ಏನಾಗುತ್ತಂದ್ರೆ, ಕಸ್ಟಮರ್ ಬಂದ ತಕ್ಷಣ ನಿಮ್ ಮನೇಲಿ ಹೊಲ್ತಿರ್ತಾರಲ್ವಾ, ಮನೇಲಿ ಹೊಲ್ದ್ರೆ ಆ ರೇಟ್ ಸಿಗೋದು ನಿಮ್ಗೆ. ಬರ್ತಾರ ಮನೆಗ್ ಬಂದ್ಮೇಲೆ ಈ ಡಿಸೈನ್ ಚೆನ್ನಾಗಿದೆ ನಮ್ಗೆ ಹೊಲ್ದು ಕೊಡ್ರಿ ಅಂದ್ರೆ, ಹೌದು ಈ ಡಿಸೈನ್ಗೆ ಇಷ್ಟು ರೇಟ್ ಆಗುತ್ತೆ, ಸ್ವಲ್ಪ 10 ರೂಪಾಯಿ ಜಾಸ್ತಿನೇ ಹೇಳ್ರಿ. ಯಾಕಂದ್ರೆ ಡಿಸೈನ್ ಈ ತರ ಇದೆ, ಪ್ಯಾಟರ್ನ್ ಆ ತರ ಇದೆ, ನಾನ್ ಮಾಡ್ಬೇಕು ಅಂತಂದು ನೀವ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಏನ್ ಮಾಡ್ತಂದ್ರೆ, ಸರಿ ಆಯ್ತು 10 ರೂಪಾಯಿ ಕಡಿಮೆ ಹೆಚ್ಚ ಕಡಿಮೆ ಅಂತಂದು ಒಂದು 200-250 ಆ ತರ ಒಂದ್ 4 ಬ್ಲೌಸ್ ಅಂದ್ರೆ ಒಂದ್ 1000 ರೂಪಾಯಿ ಆಯ್ತು. ಮಿನಿಮಮ್ ಎಷ್ಟು ಕಡಿಮೆ. ಟೈಲರ್ಗೆ ಯಾವತ್ತೂ ಮೋಸ ಇಲ್ಲ. ಮಿಷಿನ್ ಯಾರು ನಂಬಿರ್ತಾರಲ್ಲ, ಮಿಷಿನ್ ನಂಬೋದು ತಾಯಿ ಸಮಾನ. ಯಾವತ್ತು ಮಿಷಿನ್ ನಂಬ್ಕೊಂಡವ್ರು ಯಾವತ್ತೂ ಲಾಸ್ ಆಗಲ್ಲ, ಲಾಸ್ ಆಗಕ್ ಚಾನ್ಸೇ ಇಲ್ಲ. ತಾಯಿ ಹಂಗ ಹೊಟ್ಟೆಗೆ ಇಟ್ಕೊಂತದ, ಈ ಮಿಷಿನ್ ಹಂಗೆ ಮನೆಗೆ ಹೆಣ್ಮಕ್ಳಿಗೆ ಮನೆಗೆ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತದೆ. ಏನಿಲ್ಲ ಅಂದ್ರೆ ಒಂದ್ ಸ್ಟಿಚಸ್ ಹಾಕ್ತಾರೆ ಕೂಡ ಒಂದ್ 20-30 ರೂಪಾಯಿ ನಮ್ಗೆ ಸಂಪಾದನೆ ಮಾಡಿ ಕೊಡುತ್ತೆ. ಗೊತ್ತಾ? ನಮ್ಮ ಮಕ್ಕಳನ್ನ ನಮ್ಗೆ ದುಡ್ಡು ತಂದು ಕೊಡ್ತಾರಿಲ್ಲ ಗೊತ್ತಿಲ್ಲ, ಆಗ್ಲಿ ಮಿಷಿನ್ ಮಾತ್ರ 100% ನಮ್ಗೆ ದುಡ್ಡು ತಂದು ಕೊಡುತ್ತೆ. ಈ ವಿಷಯ ಹೆಣ್ಮಕ್ಳು ಎಲ್ಲಾರು ನೆನ್ಪಿಟ್ಕೋಬೇಕು, ಗಂಡ್ಮಕ್ಳು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಅವರು ಮಾಡ್ತಾರಲ್ವಾ, ಅವ್ರ ಖರ್ಚಿಗೆ ಎಲ್ಲಕ್ಕೂ ಅವ್ರು ದುಡ್ಡು ಎಷ್ಟೊಂದು ಸಂಪಾದನೆ ಮಾಡ್ತಾರೆ. ಒಬ್ಬ ಟೈಲರ್ ಇದಾರೆ ನಮ್ಮ ಹತ್ರ, ಇಲ್ಲಿ ನಮ್ ಪಕ್ಕದಲ್ಲೇ ಹೊಲ್ತಾರೆ, ಜೆಂಟ್ಸ್ ಟೈಲರ್. ಬರೀ ಪ್ಯಾಂಟ್ ಶರ್ಟ್ ಮಾತ್ರ ಹೊಲ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ. ಅವ್ರ ಊರ್ಲಿಂದ ಬರ್ಬೇಕಾದ್ರೆ, ತುಂಬಾ ಹಳ್ಳಿಲಿಂದ ಬಂದಿದ್ದಾರೆ. ಅವ್ರು ಬರ್ಬೇಕಾದ್ರೆ, ಅವ್ರು ಬಂದು ಈಗ 20 ವರ್ಷ ಆಯ್ತೇನು, ಅವ್ರ ತಾಯಿಲಿಂತ ಒಂದ್ 70 ರೂಪಾಯಿ ಮಾತ್ರ ತಗೊಂಡು ಈ ಊರಿಗೆ ಬಂದಿದ್ದಾರೆ. ಬಂದು ಒಂದು ಶಾಪ್ ಅಲ್ಲಿ ಕೆಲಸ ಮಾಡಿ, ಟೈಲರ್ ಶಾಪ್ ಅಲ್ಲಿ ನಾರ್ಮಲ್ ಆಗಿ ಹೆಲ್ಪರ್ ಆಗಿ ಕೆಲಸ ಮಾಡಿ, ಅದು ಟೈಲರಿಂಗ್ ಕಲ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚಿಂಗ್ ಮಾಡೋದ್ ಕಲ್ತು ಅದೇ 70 ರೂಪಾಯಿ ಬಂಡವಾಳನಿಂತಾನೆ ಬದುಕೋ ಶುರು ಮಾಡ್ಕೊಂಡು ಇವತ್ತು 1-2 ಕೋಟಿಗೆ ಮನೆ ಕಟ್ಟಿದ್ದಾರೆ. ಇವತ್ತು ಕೂಡ ಓನ್ ಆಗಿ ಅವರೇ ವರ್ಕ್ ಮಾಡ್ತಾರೆ ಅಂಗಡಿಯಲ್ಲಿ. ನಾನು ಓನರ್ ಅಂತ ಫೀಲಿಂಗು ನಾನು ಅವ್ರ ಫೇಸ್ ಅಲ್ಲಿ ನೋಡೇ ಇಲ್ಲ ಇದುವರೆಗೂ. ಗೊತ್ತಾ? ಆ ತರ ನಾವು ಯಾವತ್ತು ಕೂಡ 120-60 ಅನ್ನೋದು ಥಿಂಕ್ ಮೈಂಡ್ ಇಂದ ತೆಗೆದೇ ಹಾಕ್ಬೇಕು ಅದನ್ನ. ಅದೆಷ್ಟು ಬಂದಿದ್ದ ಲಕ್ಷ್ಮಿ ಮನೆಗೆ 10 ರೂಪಾಯಿ ಬಂದ್ರು ಲಕ್ಷ್ಮಿನೇ, 1 ರೂಪಾಯಿ ಬಂದ್ರು ಲಕ್ಷ್ಮಿ. ಸ್ಟಾರ್ಟಿಂಗ್ ರೂಪಾಯಿನಿಂದ ಸ್ಟಾರ್ಟ್ ಆಗೋದು ಯಾವತ್ತು ಕೂಡ. ಕೌಂಟಿಂಗ್ ಅಂಬೋದು 1 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ. ನೀವ್ ಯಾವತ್ತಾದ್ರೂ ಚಿಂತೆನೆ ಬಿಟ್ಬಿಡ್ರಿ. ಯಾರಾದ್ರೂ ನಾನು ಕಾಮೆಂಟ್ ಮಾಡಿರೋ ಆ ಚಿಂತೆ ಬಿಟ್ಬಿಟ್ಟು ನೀವು ಒಳ್ಳೆ ಡಿಸೈನ್ಸ್, ನೀವು ಒಳ್ಳೆ ಒಂದು ಯೂಟ್ಯೂಬ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಒಳ್ಳೇದಕ್ಕೆ ಯಾವ್ದಾಗ್ಲೂ ನೆಟ್ವರ್ಕ್ ಮೊಬೈಲ್ಗಳು ನೀವ್ ಎಷ್ಟು ಒಳ್ಳೇದಾಗಿ ಯೂಸ್ ಮಾಡ್ಕೊಂಡ್ರೆ ಅಷ್ಟು ಒಳ್ಳೇದಾಗುತ್ತೆ. ನೀವು ಕೆಟ್ಟದ್ದು ಯೂಸ್ ಮಾಡಿದ್ರೆ ಕೆಟ್ಟದೇ ಕಾಣಿಸುತ್ತೆ. ಸೊ ನೀವು ಒಳ್ಳೇದಾಗ ಅದ್ರ ಒಳ್ಳೆ ಡಿಸೈನರ್ ಬ್ಲೌಸಸ್, ಡಿಸೈನರ್ ಏನೇನ್ ಇದೆಯೋ ಅದ್ರ ನಿಮ್ ಊರಲ್ಲಿ ಏನ್ ಚೆನ್ನಾಗಿ ಓಡ್ತೋ ಅದನ್ನ ನೋಡ್ಕೊಂಡು ಮಕ್ಕಳ ಲಂಗ ಬ್ಲೌಸ್, ಫ್ರಾಕ್ಸ್ ಇದೆಲ್ಲಾನು ನೀಟಾಗಿ ಕಲ್ತ್ಕೊಂಡು ಮೊಬೈಲ್ ಒಳ್ಳೆ ಟೈಲರ್ಸ್ ಅಂದ್ರೆ ಒಳ್ಳೆ ಟೈಲರ್ಸ್ ಹೇಳ್ಬೋದು, ಜೆನ್ಯೂನ್ ಆಗಿರ್ತಾರೆ ಅದ್ರಲ್ಲಿ ಕೂಡ. ಎಲ್ಲರೂ ಅಂದ್ರೆ ವ್ಯೂಸ್ ಎಲ್ಲ ಏನೇನೋ ಹೇಳ್ತಾ ಇದ್ರೆ ಆತರ ಬೇಡ. ನೀವು 4-5 ಜನಗಳನ್ನ ಚೆಕ್ ಮಾಡಿ, ಯಾರಾದ್ರೂ ಜೆನ್ಯೂನ್ ಆಗಿ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ ಅವ್ರನ್ನ ಫಾಲೋ ಮಾಡಿ, ಅವ್ರ ಸಬ್ಸ್ಕ್ರೈಬರ್ ಆಗಿ, ಅವ್ರ ಲೈಕ್ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತಂದ್ರೆ
ನಿಮ್ಗೆ ಅವ್ರು ಏನ್ ಮಾಹಿತಿ ಕೊಡ್ತಾ ಇರ್ತಾರೋ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬಂದೇ ಬರುತ್ತಲ್ವಾ, ಅದ್ ನೋಡ್ಕೊಂಡ್ರೆ ನಿಮ್ಗೆ ಡೈಲಿ ನಿಮ್ ಮೈಂಡ್ ಹೆಂಗಂದ್ರೆ ಇವತ್ತು ಊಟ ಮಾಡಿದ್ರೆ ಇವತ್ತೇ ನಮ್ಮ ಹೊಟ್ಟೆಗಿರುತ್ತೆ, ನಾಳೆ ತಿಂದ್ರೆ ನಾಳೆನೇ ಇರುತ್ತೆ. ಆ ತರ ಮೈಂಡ್ ಯಾವತ್ತು ಫ್ರೆಶ್ ಆಗ್ತಾ ಇರುತ್ತೆ, ರೀಪ್ಲೇಸ್ಮೆಂಟ್ ಆಗಿರುತ್ತೆ. ನಾಲೆಜ್ ಎಂಬುದು ನಿಮ್ಗೆ ಬೆಳೀತಾ ಇರುತ್ತೆ. ಯಾರನ್ನ ಆಗ್ಲಿ ಒಂದ್ ಮನುಷ್ಯ ಜೊತೆಗೆ ಮಾತಾಡಿದ್ರೆ ಪಕ್ಕದ ಮನುಷ್ಯರು ಬಂದು ಯಾರೋ ಫ್ರೆಂಡ್ಸ್ ಬಂದ್ಬಿಟ್ಟು ನೀವು ಸಜೆಷನ್ ಹೇಳಿದ್ರೆ ಈ ತರ ಮಾಡಿದ್ರೆ ಒಳ್ಳೇದಂತ ನಿಮ್ಗೆ ಸಜೆಷನ್ ಸಿಗುತ್ತೆ. ಫ್ರೆಂಡ್ಸ್ ಹೇಳಿದ್ರೆ ಈ ತರ ಯೂಟ್ಯೂಬ್ ಕೂಡ ಒಂದು ಫ್ರೆಂಡ್ ತರ ಮಾಡ್ಕೋಬೇಕು ನೀವು. ಆದ್ರೆ ಒಳ್ಳೆ ಜೆನ್ಯೂನ್ ಆಗಿರೋ ಪರ್ಸನ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಚಾನಲ್ಸ್ ನೋಡ್ತಾ ನೀವು ಒಂಥರ ಮೈಂಡ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು, ಅಂದ್ರೆ ನೀಟಾಗಿ ನಿಮ್ ಮೈಂಡ್ ಫ್ರೆಶ್ ಮಾಡ್ಕೊಂತ ಹೋಗಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಕೊಡೋದು ಕಲ್ರಿ. ಬ್ಲೌಸ್ ಕರೆಕ್ಟ್ ಆಗಿ ಫಿನಿಶಿಂಗ್ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು, ಪ್ರಾಪರ್ ಫಿಟ್ಟಿಂಗ್ ಬರ್ಬೇಕು. ಅವತ್ತೇ ಕಸ್ಟಮರ್ ನಿಮ್ಗೆ 100% ಕ್ಯಾಚ್ ಆಗೇ ಆಗ್ತಾರೆ. ಯಾವ್ದು ಕೂಡ ಎಲ್ಲಿ ಕೂಡ ಯಾವುದೇ ಕೆಲಸ ನೀವು ಅಡವಿಯಲ್ಲಿ ಇದ್ದು ಒಂದು ಕಾಡಲ್ಲಿ ಇಟ್ಕೊಂಡು ಕೂಡ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಿಮ್ಗೆ ಕಸ್ಟಮರ್ ಅಲ್ಲಿ ಜಾಯ್ನ್ ಆಗ್ತಾರೆ. ನೀವು ಎಷ್ಟು ದೂರ ಇದ್ರೆ ನಿಮ್ಗೆ ಹುಡ್ಕೊಂಡು ಬರ್ತಾರೆ. ಇದು ಸತ್ಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಕಾಮೆಂಟ್ ಮಾಡಿದ್ದು ಸಿಸ್ಟರ್, ದಯವಿಟ್ಟು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೀವು 60 ರೂಪಾಯಿನೂ ಮತ್ತೆ 120 ರೂಪಾಯಿ ನೋಡಕ್ಕೆ ಹೋಗ್ಬೇಡ್ರಿ. ನೀವೇನಿಲ್ಲ ಅಂದ್ರೆ ನೀವು 30-40 ಸಾವಿರ ರೂಪಾಯಿ ನೀವು ತಿಂಗಳ ಸಂಪಾದನೆ ಮಾಡ್ತೀರಾ 100%. ಅದ್ರ ಜೊತೆಗೆ ನೀವು ಹೋಲ್ಸೇಲ್ ಆಗಿ ಲೈನಿಂಗು ಫಾಲ್ಸು, ಇವತ್ತು ಕೂಡ ನಾನು ಸ್ಟೂಡೆಂಟ್ಗೆ ನಾನು ಇಲ್ಲಿಂದ ಬೆಂಗಳೂರಿಂದಾನೆ ಕಳಿಸ್ತೀನಿ. ಲೈನಿಂಗು ಫಾಲ್ಸು ಯಾವಾಗ ಬೇಕಾದ್ರೆ ಅವಾಗ ಅವ್ರು ಫೋನ್ ಮಾಡ್ತಾರೆ, ಅಮೌಂಟ್ ಫೋನ್ ಪೇ ಮಾಡ್ತಾರೆ, ನಾ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಆ ತರ ಅವ್ರು ಕೂಡ ಫುಲ್ಲು ಎಲ್ಲ ಲೈನಿಂಗ್ ಕಲರ್ಸು ಮತ್ತೆ ಪೈಪಿಂಗು, ಕ್ಲಾತ್, ಥ್ರೆಡ್ಸ್ ಏನೇನ್ ಬೇಕೋ ನಿಮ್ಗೆಲ್ಲಸ್ನು ನೀವು ಹೋಲ್ಸೇಲ್ ಆಗಿ ನಿಮ್ ಹತ್ರ ಇಟ್ಕೊಳ್ಳಿ. ನೀವು ಅದ್ರಲ್ಲಿ ನಿಮ್ಗೆ 4 ರೂಪಾಯಿ ಉಳುತ್ತೆ, ನಿಮ್ ಟೈಮು ಸೇವ್ ಆಗುತ್ತೆ. ಆ ಲೈನಿಂಗ್ ತರೋದು ಅಂಗಡಿಗೆ ಹೋಗಿ ತರಷ್ಟೊಳಗೆ ನಿಮ್ಗೆ ಒಂದು 10-15 ನಿಮಿಷ 20 ನಿಮಿಷ, ದೂರ ಇದ್ರೆ ಒಂದು ಹಾಫ್ ಅನ್ ಅವರ್, ಹಿಂಗ ಆ ತರ ಕಲರ್ ಹುಡುಕಕ್ಕೆ ಒಂದು 10 ನಿಮಿಷ, ಈ ತರ ಟೈಮ್ ಅಲ್ಲಿ ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಸರಿನಾ? ಈ ತರ ಥಿಂಕ್ ಮಾಡ್ಬಿಟ್ಟು, ಹಣ ಸುಮ್ನೆ ಬರಲ್ಲ, ಕಷ್ಟಪಟ್ರೇನೆ ಬರುತ್ತೆ. ಕಷ್ಟಪಟ್ಟಿರೋದು ಅದನ್ನ ನೀಟಾಗಿ ಅದನ್ನ ನಾವ್ ಹೆಂಗ್ ಮಾಡಿದ್ವಿ ಅದನ್ನ ಸೇವಿಂಗ್ ಹೆಂಗ್ ಮಾಡ್ಬೇಕನ್ನ ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡಿ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿವರೆಗೆ ಈ ವಿಡಿಯೋ ಆ ಸಿಸ್ಟರ್ ಬಗ್ಗೆ ನಾನು ಇಷ್ಟೆಲ್ಲ ಮಾತಾಡ್ಬೇಕಾಗಿತ್ತು. ಸೊ ನಿಮ್ಗೆ ಈ ವಿಡಿಯೋ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ಕೊಂತಾ ಇದ್ದೀನಿ. ನಿಮ್ಗೆ ಇಷ್ಟ ಬರಂಗನೆ ಹೇಳಿದ್ದೀನಿ ಅನ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸಿಸ್ಟರ್. ನೋಡಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ವಿಡಿಯೋನ. ಯಾರನ್ನ ನಿಮ್ಮಂತವ್ರು ಇದ್ರೆ, ನಿಮ್ ಟೈಲರ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಯೂಸ್ ಆಗ್ಬೇಕಂತ ಅನ್ಕೊಂತಾ ಇದ್ದೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ನಮಸ್ತೆ. ಬಾಯ್.